ಹಾಯ್ ಬ್ರೋ. ಹೊರೆಬೇಳೆ ಜಿಲೇಬಿ, ಗುಲಾಬ್ ಜಾಮೂನು ಇವೆಲ್ಲ ಹೊರೆಬೇಳೆ ನೀವು ಮಾಡಿದ್ರ ಪರವಾಗಿಲ್ಲ. ಅವೀಸ್ ವಡೆ ಬ್ರೋ. ನಾಡಿಗೆ ನಮಸ್ಕಾರ, ನಾನು ನಿಮ್ಮ ಚಾರ್ಮಿಂಗ್ ಚಂದು. ಸೊ ಇವತ್ತು ಭಾನುವಾರ. ಏನು ವಿಷಯ ಅಂತಂದರೆ ನಾವಿವಾಗ ಅವರೆಬೇಳೆ ಮೇಳಕ್ಕೆ ಹೋಗ್ತಾ ಇದ್ವಿ. ಪ್ರತಿ ವರ್ಷ ಈ ಅವರೆಬೇಳೆ ಮೇಳನ ನಾನು ಬಸವನಗುಡಿಯಲ್ಲಿ ನಮ್ಮ ಕಾಲೇಜ್ ಹತ್ರ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಏನು ಆರ್ಗನೈಸ್ ಮಾಡಿದ್ರು ಅಲ್ಲಿ ಹೋಗ್ತಾ ಇದ್ವಿ. ಸೊ ಅಲ್ಲಿ ಈ ಸಲ ಹೋಗೋಕ್ಕಾಗಿಲ್ಲ, ಯಾಕಂದರೆ ಜನ ಹೆಂಗೆ ತುಂಬಿರ್ತಾರೆ ಅಂತಂದರೆ ನಾವು ಒಂದೇನಾದ್ರೂ ಐಟಮ್ ತೊಗೊಬೇಕು ಅಂತಂದರೆ ಮಿನಿಮಮ್ ಅಂದರೆ ಒಂದು 30 to 40 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಯಾರಿಗೂ ಅಷ್ಟೊತ್ತೆಲ್ಲ ಕಾದಿ ತಿನ್ನೋ ಅಂತ ಒಂದು ಇದೇ ಹೋಗ್ಬಿಟ್ಟಿರುತ್ತೆ, ಇಂಟ್ರೆಸ್ಟೇ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಈ ವರ್ಷ ಹೋಗಿಲ್ಲ. ಆದರೆ ಹೋದ ವರ್ಷದಿಂದ ನಮ್ಮ ಸರ್ಜಾಪುರದಲ್ಲೇ ಈ ಒಂದು ಅವರೆಬೇಳೆ ಮೇಳನ ಆರ್ಗನೈಸ್ ಮಾಡಿದ್ದಾರೆ. ಸೊ ಫ್ಯಾಮಿಲಿಯವರೆಲ್ಲ ನಡಿ ಹೋಗೋಣ ಅಂತ ಇದ್ರು. ಅದಕ್ಕೆ ಸರಿ ಆಯಿತು, ಇವತ್ತು ಹೆಂಗೋ ಭಾನುವಾರ ಬೇರೆ, ಎಲ್ಲರೂ ಫ್ರೀ ಆಗಿದ್ದಾರೆ, ಬನ್ನಿ ಹೋಗೋಣ. ಯಾಕಂದ್ರೆ ನಾವಂದ್ರೆ ತಿರುಗಾಡ್ತಾ ಇರ್ತೀರಿ, ಅಲ್ಲಿ ಇಲ್ಲಿ ಹೋಗೋದು ಬರೋದೆಲ್ಲ ಕಾಮನ್ ಆಗಿರುತ್ತೆ ಹುಡುಗರಂದ ಮೇಲೆ. ಬಟ್ ಮನೆಯವರೆಲ್ಲೂ ಹೋಗಲ್ಲ, ನಮ್ಮತ್ತೆ ನಮ್ಮ ಅಮ್ಮ ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲೂ ಹೋಗಲ್ಲ. ಸರಿ ಆಯಿತು, ಕರ್ಕೊಂಡು ಹೋಗೋಣ. ಇನ್ನು ಪಾಪ ಹೋಗೋಣ ಅಂತ ಇದ್ರು. ಇನ್ನು ನಮ್ಮ ಮನೆಯಲ್ಲಿ ಹುಡುಗರು ಬೇರೆ ಇದ್ದಾರಲ್ಲ, ಸರಿ ಆಯ್ತು ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ನಮ್ಮ ಸರ್ಜಾಪುರದಲ್ಲಿ ನಡೀತಾ ಇರೋ ಒಂದು ಅವರೆಬೇಳೆ ಮೇಳ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ವ್ಲಾಗ್ನ ಲಾಸ್ಟ್ವರೆಗೂ ನೋಡಿ, ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾ ಇರಿ. ನಾನು ಸೊ ಅವರೆಬೇಳೆ ಮೇಳ ಎಂಟ್ರೆನ್ಸ್, ವಾವ್, ಎಂಟ್ರೆನ್ಸಲ್ಲಿ ಟೆಡಿ ಒಬ್ರು ಅವರೇ. ಹಾಯ್ ಬ್ರೋ. ಎಲ್ಲೋ ಹೋದ್ರು ನಮ್ಮವರು? ಆಲ್ ಅವರೆಬೇಳೆ ಐಟಮ್ಸ್. ಸೊ ಅವರೆಬೇಳೆ ದೋಸೆ 80, ಡ್ರಮ್ಸ್ಟಿಕ್ಕು, ಪೂರಿ, ತಿಂಗಳ ಹೋಳಿಗೆ, ಇಷ್ಟು ಐಟಮ್ ಐತೆ ಗುರು. ಇಷ್ಟರಲ್ಲಿ ನೋಡೋಣ ಬನ್ನಿರಿ ಏನೇನಾಗುತ್ತೆ ಅಷ್ಟು ಟ್ರೈ ಮಾಡೋಣ. ಬಟ್ ನನಗೆ ಗೊತ್ತಂಗೆ ಇಷ್ಟು ಜನಕ್ಕೆ ಮಾಡಿದ್ದಾರೆ ಅಂತಂದರೆ ಟೇಸ್ಟ್ ಐ ಡೋಂಟ್ ನೋ ಸೀರಿಯಸ್ ಹೌ ಇಟ್ ವಿಲ್ ಬಿ ಅಂತ. ನೋಡೋಣ, ತಿಂದ್ಬಿಟ್ಟು ಹೇಳ್ತೀನಿ. ಹೌದು, ಅವರೆಬೇಳೆ ಮೇಳ ಅಲ್ಲಿ ಜಿಲೇಬಿ ಐತೆ. ಇದು ಅವರೆಬೇಳೆ ಪಾಕ್ ಅಂತ ಅಂದ್ಕೊತೀನಿ. ಅವರೆಬೇಳೆ ಪಾಕ್, ಇದು ಅವರೆಬೇಳೆ ಗುಲಾಬ್ ಜಾಮೂನ್ ಏನು ಐತೆ ಗುರು. ಇದು ಅವರೆಬೇಳೆ ಪಾಕು, ಅವರೆಬೇಳೆ ಜಿಲೇಬಿ, ಗುಲಾಬ್ ಜಾಮೂನು ಇವೆಲ್ಲ ಅವರೆಬೇಳೆ ನೀವು ಮಾಡಿದ್ದಾರೆ. ನೋಡೋಣ, ಬಿಲ್ ತಗೊಂಬರಕ್ಕೆ ಹೋಗಿದ್ದಾರೆ. ಈ ವಾಸಿ ಬಂಗಾರಪೇಟೆ ಚಾಟ್ಸ್ ಕೂಡ ಇದೆ. ಸೊ ನೋಡೋಣ, ಎಲ್ಲ ಒಂದೊಂದು ಟ್ರಯಲ್ ಮಾಡೋಣ ಏನೇನು ಐತೆ ಅಂತ ಅಂದ್ಬಿಟ್ಟು. ಟ್ರಯಲ್ ಮಾಡಿ ತಿಂದ್ಬಿಟ್ಟು ನೋಡಿ ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ನಮಗೆ ಅವರೆಬೇಳೆ ವಾಸಿ ಸ್ಪೆಷಲ್ ಮುಳಬಾಗಲು ದೋಸೆ ಕಾರ್ನರು. ಮುಳಬಾಗಲು ದೋಸೆನೂ ಇಲ್ಲೇ ಐತೆ ನಮಗೆ. ಇದ್ರ ಜೊತೆಗೆ ರುಚಿ ಅಕ್ಕಿ ರೊಟ್ಟಿನೂ ಐತೆ. ಅಕ್ಕಿ ರೊಟ್ಟಿ ಜೊತೆಗೆ ಇಲ್ಲಿ ತಟ್ಟೆ ಇಡ್ಲಿ, ಚಿಬ್ಲು ಇಡ್ಲಿ ಇವರು ಇಲ್ಲೇ ಇದ್ದಾರೆ. ಅವರೆಬೇಳೆ ಚಿತ್ರಾನ್ನ, ಪುಳೋಗ್ರೆ ಅವರು ಇಲ್ಲೇ ಇದ್ದಾರೆ. ಬಟ್ ನನಗೆ ಇಷ್ಟ ಆಗಿದ್ದು ಇಲ್ಲಿ ಇಡ್ಲಿ ಏನೋ ಹುಳಿ ಆಗಿದೆಯಾ? ಹ್ಞೂ, ಪರವಾಗಿಲ್ಲ, ಹೆಂಗಾಯ್ತೋ ಅದನ್ನ ಇರೋದು ಇದ್ದಂಗೆ ಹೇಳ್ರಿ. ಚಟ್ನಿನೂ ಚೆನ್ನಾಗಿ ಅನಿಸ್ತಾ ಇದೆ. ಪರವಾಗಿಲ್ಲ. ಅವೀಸ್ ವಡೆ ಬ್ರೋ. ನಮ್ಮ ರಿವರ್ ಇವತ್ತು ಯೂಟ್ಯೂಬ್ಗೆ ಇದ್ದೇನೆ. ಹೆಂಗೈತೆ? ಹೊಟ್ಟೆ ಹಸ್ತೈತೆ ಅಂತ ತಿಂತ ಇದೆಯಾ? ಇಲ್ಲ ಟೇಸ್ಟ್ ಮಾಡಕ್ಕೆ ಬಂದಿದ್ಯಾ? ಹ್ಞೂ. ಇಲ್ಲಿ ನಮ್ಮ ವ್ಲಾಗರ್ ಅವ್ರು ಬಂದಿದ್ದಾರೆ. ಅವ್ರೇನೋ ಡಯಟ್ ಮಾಡ್ತಾರೆ ಅಂತ, ಅವ್ರೇನೋ ತಿಂತಾ ಇಲ್ಲ. ಅವ್ರ ಭಾಗ ಎಲ್ಲ ನಾನು ತಿಂತಾ ಇದ್ದೀನಿ. ಬಟ್ ಚೆನ್ನಾಗಿದ್ಯಾ ಟೇಸ್ಟು? ಇಷ್ಟು ದೂರ ಬಂದಿದ್ದಕ್ಕೆ ಎನಿಥಿಂಗ್? ಎಲ್ಲದರಲ್ಲೂ ಉಪ್ಪು ಕಮ್ಮಿ, ಟೇಸ್ಟ್ಲೆಸ್. ಬಟ್ ಮನೇಲಿ ಮಾಡಿದೆ. ಬೇಲ್ಪುರಿಯಲ್ಲಿ ಉಪ್ಪು ಖಾರ ಕಮ್ಮಿನಾ? ಮನೇಲಿ ನಾನೇ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾ ಇದ್ನಲ್ಲ, ತೊಗೊಂಬಿಟ್ಟ ನಾನು ಮಾಡ್ಕೊಡೋದು ಚೆನ್ನಾಗಿರುತ್ತೆ ಅಂತ.
ಇಷ್ಟು ಜನದಲ್ಲೂ ದೇವರಣ್ಣ ಇವರೇ ಹೈಲೈಟು. ಯಾಕಂದರೆ ಪಾಪ ಇವರು ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು. ಆ ಸೆಕೆಯಲ್ಲಿ ಹಾಕ್ಕೊಂಡು ಇಲ್ಲಿ ಬಂದವ್ರನ್ನೆಲ್ಲ ಏನೋ ಒಂದು ಖುಷಿನ ತೋರಿಸ್ತಾ ಇದ್ದಾರೆ. ಸೊ ಬಿಡ್ತಾ ಇವ್ರಿಗೊಂದು ಬಾಯಿ ಹೇಳ್ಬಿಟ್ಟು ಇಲ್ಲಿಂದ ಮೂವ್ ಆಗೋಣ. ಬ್ರೋ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಎಂಜಾಯ್. ಸೊ ನಾವಿವಾಗ ಇಲ್ಲೆಲ್ಲ ತಿಂದಿದ್ದಾಯಿತು, ಇಲ್ಲಿಂದ ಓಡ್ತಾ ಇದ್ದೀರಿ. ಬನ್ನಿರಿ, ಸಿಗ್ತೀರಿ ನಮ್ಮ ನೆಕ್ಸ್ಟ್ ಇದರಲ್ಲಿ. ಸೊ ಗಾಯ್ಸ್ ಇವಾಗ ಮುಗಿಸ್ಕೊಂಬಂದ್ರೆ ಅವರೇ ಬೇಳೆ ಮೇಳನ. ನೀವು ನೋಡಿದ್ರಿ ಏನೇನು ತಿಂದ್ರಿ ಅಂತ ಅಂದ್ಬಿಟ್ಟು. ನನಗೆ ತ್ರಿವೇಣಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಎವ್ವಿ ಇಷ್ಟ ಆಯಿತು, ಬಟ್ ಯಾಕೋ ಬೇಡ ಅಂತ ಅನಿಸ್ತು. ಯಾಕಂದರೆ ಆಲ್ಮೋಸ್ಟ್ ಅದೆಲ್ಲ ತಿನ್ನೋಷ್ಟರಲ್ಲಿ ಹೊಟ್ಟೆ ತುಂಬಿಟ್ಟಿತ್ತು. ಅದು ನಾನು ಜಾಸ್ತಿ ತಿನ್ನೋಕೆ ಹೋಗಿಲ್ಲ, ಯಾಕಂದರೆ ನಮಗೆ ಖಾರ ತಿಂದ ಅಭ್ಯಾಸ, ಸ್ಪೈಸಿ ಇದ್ದಿದ್ದೆ ಅಭ್ಯಾಸ. ಬಟ್ ಅಲ್ಲಿ ಒಂಚೂರು ಸಪ್ಪೆ ಇತ್ತು, ಆ ರೀಸನ್ ನಾನು ಜಾಸ್ತಿ ತಿನ್ನೋಕೆ ಹೋಗಿಲ್ಲ. ಯಾಕಂದರೆ ಮನೇಲಿ ಬಿರಿಯಾನಿ ಬೇರೆ ಕಾಯ್ತೈತೆ, ಹೋಗ್ಬೇಕಾದ್ರೆ ನಾವು ಬಿರಿಯಾನಿ ಮಾಡಿಕ್ಕಿತ್ತು ಅಮ್ಮ. ಸೊ ನಾನು ಕಂಪೇರ್ ಮಾಡಿದ್ರೆ ನಮ್ಮನೇಲಿ ಈ ಸೀಸನಲ್ಲಿ ರೆಗ್ಯುಲರಾಗಿ ಡೈಲಿ ಏನೋ ಅವರೆಕಾಯಿ ಅನ್ನೋದು ಇದ್ದೇ ಇರುತ್ತೆ. ನನಗೆ ಅವರೇ ಬೇಳೆ ಮೇಳ ಕಂಪೇರ್ ಮಾಡಿದ್ರೆ ನಾವು ಅಮ್ಮ ಮಾಡೋದೇ ಇನ್ನೂ ಸಖತ್ತಾಗಿರುತ್ತೆ. ಬಟ್ ಇಟ್ಸ್ ಫೈನ್. ಹೆವಿ ಡಿಶಸ್ ಅಂತೂ ನೋಡಿದ್ರಲ್ಲ, ಚೆನ್ನಾಗಿತ್ತು ಡಿಶಸ್ ಎಲ್ಲ. ನನಗೆ ಅಷ್ಟರಲ್ಲಿ ಕಂಪೇರ್ ಮಾಡಿದ್ರೆ ಇಡ್ಲಿ ಮತ್ತು ಅವರೇ ಬೇಳೆ ಸಾರು ಇಷ್ಟ ಆಯಿತು. ಅದು ಬಿಟ್ಟರೆ ಇನ್ನೇನು ಬೇಲ್ಪುರಿ ಎಲ್ಲ ನಾರ್ಮಲಾಗೇ ಇತ್ತು, ಏನು ಅಂಥ ಒಂದು ಟೇಸ್ಟ್ ಇದ್ದಿಲ್ಲ. ಇನ್ನು ಪಡ್ಡೂ ಚೆನ್ನಾಗಿತ್ತು, ಚಟ್ನಿ ಮತ್ತು ಪಡ್ಡುಗೆ ಚೆನ್ನಾಗಿತ್ತು ಕಾಂಬಿನೇಷನ್ನು. ಅದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ಓಕೆ. ಸೊ ರೇಟಿಂಗ್ಸಲ್ಲಿ ನಾನು ಕೊಡೋಕೆ ಹೋದರೆ 10ಗೆ ಒಂದು 7.5 8 ಕೊಡ್ತೀನಿ. ಸೊ ನೀವು ಯಾರಾದರೂ ಅವರೇ ಬೇಳೆ ಮೇಲನ ಅಟೆಂಡ್ ಮಾಡಿ ತಿಂದು ಟೇಸ್ಟ್ ನೋಡಿದರೆ ನೋಡೋಣ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವೆಷ್ಟು ರೇಟಿಂಗ್ಸ್ ಕೊಡ್ತೀರಾ ಅಂತ ಅಂದ್ಬಿಟ್ಟು. ನನ್ನ ರೇಟಿಂಗು 10ಗೆ ಒಂದು 7.5ಇಂದ 8ವರೆಗೂ ನಾನು ಕೊಡ್ತೀನಿ. ಸೊ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದಿದ್ದಾಯಿತು. ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ರೆಗ್ಯುಲರಾಗಿ ಬ್ಲಾಗ್ಸ್ ಬರ್ತಾನೆ ಇರುತ್ತೆ. ಯಾರೂ ಒಂದೇ ಸಲ ಮೇಲೆ ಹತ್ಬಿಟ್ಟಿಲ್ಲ, ಎಲ್ಲ ನಿಧಾನಕ್ಕೆ ಒಂದೊಂದು ಹೆಜ್ಜೆ ಇಟ್ಬಿಟ್ಟು ಹತ್ತಾ ಇರೋದು. ನಂದು ಇದು ಮೊದಲನೇ ಹೆಜ್ಜೆ ಅಂತ ನಾನು ತಿಳ್ಕೊತೀನಿ. ತುಂಬ ಜನ ಮಾತಾಡ್ತಾ ಇದ್ದಾರೆ, ಮಾತಾಡೋಣ, ತಲೆ ಕೆಡ್ಸ್ಕೊಳಲ್ಲ. ಸೊ ನನ್ನ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ. ನಾನು ನಿಮ್ಮ ಮನೆ ಮಗ ಚಾರ್ಮಿಂಗ್ ಚಂದು, ಸೈನಿಂಗ್ ಆಫ್. ಲವ್ ಯು ಆಲ್.